ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ. ಅದು ಇತ್ತು SSLC ಪೂರಕ ಪರೀಕ್ಷೆಗೆ ಕುರಿತಾಗಿರ್ತಕ್ಕಂಥ ಒಂದು ನೋಟಿಫಿಕೇಶನ್. ಸೊ ಯಾರೆಲ್ಲ ಕೂಡ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ಸ್ ಇದೆ ನೋಡಿ, ಅದರ ಸಲುವಾಗಿ ಏನು ಮಾಡಿದ್ದಾರೆ, KSEB ಅವರು ಒಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಸೊ ಇದನ್ನು ಡೀಟೇಲ್ ಆಗಿ ತಾವು ಕೂಡ, ಇದು ಕೂಡ MCQ ಬೇಸ್ನಲ್ಲಿ ಇರ್ತಕ್ಕಂಥದ್ದು ಪರೀಕ್ಷೆ. ಇದಕ್ಕೆ ಇರ್ತಕ್ಕಂಥ ಸೆಪ್ಟೆಂಬರ್ನಲ್ಲಿ ಏನಾಗ್ತಾ ಇದೆ, ಈ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಸೆಪ್ಟೆಂಬರ್ 2021ರಂದು. ಸೊ ಅದಕ್ಕಾಗಿ ಯಾರೆಲ್ಲ ಎಲಿಜಿಬಲ್ ಇದ್ದೀರಿ ಅಂತಕ್ಕಂಥದ್ದನ್ನು ಈ ನೋಟಿಫಿಕೇಶನಲ್ಲಿ ಕೊಟ್ಟಿದ್ದಾರೆ. ಸೊ ದಯಮಾಡಿ ಅದನ್ನು ತಾವೇನು ಮಾಡ್ಕೊಳ್ಬೇಕು, ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ. ಸೊ ನೋಡಿ, ಯಾರೆಲ್ಲ ಪೂರಕ ಪರೀಕ್ಷೆಗೆ ನೋಂದಣಿ ಮಾಡಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಗೈರಾಗಿದ್ದಾರೆ ನೋಡಿ, COVID-19ನಲ್ಲಿ ಯಾರು ಅನಾರೋಗ್ಯದಿಂದ ಗೈರಾಗಿದ್ದಾರೆ ಮತ್ತು ನೋಂದಾಯಿಸದ ಅರ್ಹ ಶಾಲಾ ಅಭ್ಯರ್ಥಿಗಳು ಮಾತ್ರ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಡೀಟೇಲ್ ಆಗಿ ನೋಡಿ. ಆಮೇಲೆ ವಿದ್ಯಾರ್ಥಿಗಳ ನೋಂದಣಿ ವಿಧಾನ, ಸೊ ಇದನ್ನು ಕೂಡ ಸ್ಕೂಲ್ ಲಾಗಿನ್ನಲ್ಲಿನೇ ಏನು ಮಾಡ್ತಾರಪ್ಪ ಅಂತಂದರೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಡೀಟೇಲ್ ಆಗಿರ್ತಕ್ಕಂಥದ್ದು. ಸೊ ತಾವುಗಳು ಪಾಸ್ ಮಾಡಿ ಇದನ್ನು ನೋಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಯಾರೆಲ್ಲ ಅಬ್ಸೆಂಟ್ಸ್ ಇದ್ದೀರಲ್ಲ, ಸೊ ಮೇನ್ ಎಕ್ಸಾಮಿನೇಷನ್ಸ್ಗೆ ಜುಲೈನಲ್ಲಿ ತಾವೆಲ್ಲ ಏನು ಮಾಡ್ಬೋದು ಅಂತಂದರೆ, ಸೊ ಇದಕ್ಕೆ ಈ ಎಕ್ಸಾಮಿನೇಷನ್ನ ಕಟ್ಬೋದು. ಸೊ ಎಕ್ಸಾಮಿನೇಷನ್ ಫೀಸನ್ನು ಸಹಿತ ಕೊಟ್ಟಿದ್ದಾರೆ ನೋಡಿ. ಯಾರೆಲ್ಲ ಅನಾರೋಗ್ಯದಿಂದ ನೋಂದಾಯಿಸಲಿಕ್ಕೆ ಸಾಧ್ಯ ಆಗಿಲ್ಲಲ್ಲ ಅವ್ರಿಗೆ 485 ಇದೆ, ಲ್ಯಾಮಿನೇಷನ್ ಫೀ 22 ಇದೆ, ಟೋಟಲಿ 507 ಇದೆ ನೋಡಿ. ಆಮೇಲೆ ರಿಪೀಟರ್ಸ್ಗಳಿಗೆ ಒಂದು ವಿಷಯಕ್ಕೆ 320 ಇದೆ, 2 ವಿಷಯಕ್ಕೆ 386 ಇದೆ, 3ಕ್ಕಿಂತ ಹೆಚ್ಚು 520 ಇದೆ. ಸ್ವಲ್ಪ ಅದನ್ನು ನೋಡಿಕೊಂಡು, ಸೊ ಯಾರೆಲ್ಲ ಇದರೆಲ್ಲ ಸ್ಕೂಲ್ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸ್ಕೂಲ್ ಲಾಗಿನಲ್ಲಿ ಯಾವ ಥರನಾಗಿರ್ತಕ್ಕಂಥ ಹೆಡ್ ಮಾಸ್ಟರ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಸೊ ಟೋಟಲಿ ಇದು ಸೆಪ್ಟೆಂಬರ್ 2021ರಲ್ಲಿ ನಡೀತಕ್ಕಂಥದ್ದಿದೆ ಪೂರಕ ಪರೀಕ್ಷೆ. 7-9 ಒಳಗಡೆ ಸ್ಕೂಲ್ HM ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಬೋರ್ಡಿಗೆ ಕಳಿಸ್ಲಿಕ್ಕೆ ಇರ್ತಕ್ಕಂಥ ಒಂದು ಡೇಟ್ ಇದೆ. ಸೊ ಟೋಟಲ್ ನಿಮಗೆ ಸೆಪ್ಟೆಂಬರ್ 2021ಗೆ ಏನಿದೆಪ್ಪ ಅಂತಂದರೆ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ಸ್ ಇದೆ. ಇಷ್ಟೇ ಇತ್ತು ಈ ಒಂದು ವಿಷಯದಲ್ಲಿ. ಸೊ ಇದು ಕೂಡ ಮೇನ್ ಇದೆ ನೋಡಿ. ಈ ಎಕ್ಸಾಮಿನೇಷನ್ ಕೂಡ MCQನಲ್ಲಿನೇ ಇರ್ತಕ್ಕಂಥದ್ದು. 40 ಮಾರ್ಕ್ಸಿನ MCQs ಇದೆ. ಸೊ ಟೋಟಲಿ ಪೇಪರ್ 1ನಲ್ಲಿ ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಇದ್ದರೆ, ಪೇಪರ್ 2 ಅಲ್ಲಿ ಲ್ಯಾಂಗ್ವೇಜಸ್ಗಳಿದ್ದಾವೆ. ಸೊ ಸೇಮ್ ಆಗಿರ್ತಕ್ಕಂಥದ್ದು ಜುಲೈ ಎಕ್ಸಾಮಿನೇಷನ್ಸ್ ಹೇಗಿದೆಯಲ್ಲ ಅದೇ ಮಾದರಿಯಲ್ಲಿ ಈ ಕೂಡ ಪರೀಕ್ಷೆ ಇದೆ. OMR ಬೇಸ್ಡ್ ಆಗಿರ್ತಕ್ಕಂಥ ಎಕ್ಸಾಮಿನೇಷನ್ಸು. OMR ಅಲ್ಲಿ ನೀವು ಸೇಡನ್ನು ಮಾಡಬೇಕು. ಸೊ ಯಾವ ಥರನಾಗಿರ್ತಕ್ಕಂಥ ರಿಸಲ್ಟ್ ಗ್ರೇಡನ್ನು ಕೊಡ್ತಾರೆ ಅಂತಕ್ಕಂಥದ್ದಿದೆ. 90ದಿಂದ 100% ಇತ್ತಂದರೆ A+ ಇದೆ, 80 to 89 ಇತ್ತಂದರೆ A ಇದೆ, 60 to 79 ಇದ್ದರೆ B ಇದೆ, 35 to 59 ಇದ್ದರೆ C ಗ್ರೇಡನ್ನು ಕೊಡ್ತಾರೆ, ಅವಾರ್ಡ್ ಮಾಡ್ತಾರೆ. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ. ಸೆಪ್ಟೆಂಬರ್ 2021ನಲ್ಲಿ ಏನಾಗ್ತಾ ಇದೆ, ಪೂರಕ ಪರೀಕ್ಷೆ ಮಾಡ್ತಾ ಇದ್ದಾರೆ. ಯಾರೆಲ್ಲ ಗೈರು ಹಾಜರಾಗಿದ್ದೀರಿ ಮತ್ತು ಅನಾರೋಗ್ಯ ಕಾರಣದಿಂದ ಪರೀಕ್ಷೆಗೆ ಒಂದು ತಪ್ಪಿಸ್ಕೊಂಡಿದ್ರಲ್ಲ, ತಾವೆಲ್ಲರೂ ಕೂಡ ನಿಮ್ಮ ಸ್ಕೂಲ್ HM ಥ್ರೋದಿಂದ ಏನು ಮಾಡ್ಬೋದು, ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದು. ಸೊ ಇದೇ ತರನಾಗಿರ್ತಕ್ಕಂಥ ಹೊಸ ಅಪ್ಡೇಟ್ಗಳಿಗಾಗಿ ದಯಮಾಡಿ ನಮ್ಮ ಚಾನಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ಗಳನ್ನು ತಾವುಗಳು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ಇದೇ ರೀತಿಯಾಗಿರ್ತಕ್ಕಂಥ ಸ್ಟಡಿ ರಿಲೇಟೆಡ್ ಆಗಿರ್ಬೋದು, ಜಾಬ್ ರಿಲೇಟೆಡ್ ಆಗಿರ್ಬೋದು, ಇವುಗಳ ವಿಡಿಯೋಗಳನ್ನು ನಾವು ಹಾಕ್ತಾನೆ ಇರ್ತೀವಿ. ಸೊ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ.